ಇದೀಗ ನಿಮ್ಗೆ ಅಸ್ತ್ರವಾಗಿ ಸಿಕ್ಕಿರುವಂಥದ್ದು ವಿರೋಧ ಪಕ್ಷಗಳಿಗೆ. ಆದರೆ ಆ ಒಂದು ಅಸ್ತ್ರಗಳನ್ನ ಬಿಜೆಪಿ ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಹೋರಾಟ ರೂಪಿಸೋದ್ರಲ್ಲಿ ಕೆಲವೊಂದು ಕಡೆ ಸಕ್ಸಸ್ ಆಗ್ತಾ ಇಲ್ವಾ ಅನ್ನೋಂಥದ್ದು ಈ ನಿಮ್ಮಲ್ಲಿರುವಂಥ ಗೊಂದಲಗಳಿಂದಾಗಿ. ಈಗ ಜನತಾದಳ ಪಕ್ಷ ಇರಲಿ, ಭಾರತೀಯ ಜನತಾ ಪಾರ್ಟಿ ಇರಲಿ, ಎರಡು ಪಕ್ಷಗಳು ಕಳೆದ ಸಂಸತ್ ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟನ್ನು, ವಿಶೇಷವಾಗಿ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರ ಬಂಧುಗಳು ಆರೋಗ್ಯಕರವಾಗಿ ಒಂದು ಸಮ್ಮೇಳನದಿಂದಲೇ ಚುನಾವಣೆಯಲ್ಲಿ ಫಲಿತಾಂಶ ಫಲಕಾರಿಯಾಗಿ ಹೊರಬಂದಿದೆ. ತದನಂತರ ಮೂಢ ವಿಚಾರ ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಅದರ ಜೊತೆಯಲ್ಲಿ ನಡೆದಂಥ ಏನು ವಾಲ್ಮೀಕಿ ನಿಗಮದ ಹಗರಣ ಇತ್ತು, ಅದನ್ನು ಕೂಡ ಮೂಢದ ಜೊತೆಯಲ್ಲಿ ಹೋರಾಟವನ್ನು ಕೈಗೆತ್ತಿಕೊಂಡು ಮಾಡಿರ್ತಕ್ಕಂಥದ್ದು ನೋಡಿದ್ದೀರಣ್ಣ. ಒಂದು ಎರಡು ಪಕ್ಷಗಳು ಇವತ್ತು ಪ್ರತ್ಯೇಕವಾಗಿ ಕೆಲವೊಂದು ಸಂದರ್ಭದಲ್ಲಿ ಹೋರಾಟವನ್ನು ಕೈಗೆತ್ಕೊಳ್ಬೇಕಾಗ್ತದೆ. ಆದರೆ ಕೋಆರ್ಡಿನೇಷನ್ ಕಮಿಟಿ ಅಂತಕ್ಕಂಥದ್ದು ಒಂದು ಎರಡು ಪಕ್ಷದ ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಲ್ಲಿ ರಚನೆ ಆಗಬೇಕು ಅಂತಕ್ಕಂಥದ್ದು ರಾಜ್ಯ ಮಟ್ಟದ ನಾಯಕರುಗಳು ಈಗಾಗಲೇ ಅನೇಕ ಬಾರಿ ಚರ್ಚೆಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಇತ್ಯರ್ಥ ಆದ ನಂತರ ಯಾವುದು ಪ್ರತ್ಯೇಕವಾಗಿ ಮಾಡಬೇಕು, ಯಾವುದು ಜೊತೆಗೂಡಿ ಹೋರಾಟಗಳು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ.